ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಕಾಯ್ತಾ ಇದ್ರು ಅನ್ಕೋತೀನಿ. ಹೌದು, ಇವತ್ತೊಂಥರ ಗುಡ್ ನ್ಯೂಸೇ ನಮಗೆ. ಏನಕ್ಕಂತಂದರೆ ನಮ್ಮ ಚನ್ನಪಟ್ಟಣ ಭಾಗದಲ್ಲಿ ಮತ್ತೊಂದು ಕಾರ್ಯಾಚರಣೆ ಆಗಿದೆ ಇವತ್ತು. ನಿಮಗೆ ನೋಡ್ಬೋದು, ನಮ್ಮ ರಮೇಶ್ ಅವರು ಶಾರ್ಪ್ ಶೂಟ್ರ್ ಏನಿದ್ದಾರೆ, ಕರೆಕ್ಟಾಗಿ ಆನೆನ ಏಮಿಟ್ಟು ಏನೋ ಒಂದು ಡಾಟ್ ಕೂಡ ಮಾಡ್ತಾರೆ. ಇಮಿಡಿಯೇಟು ನಮ್ಮ ಆನೆಗಳೆಲ್ಲ ಹೋಗಿ ಕಾಡನ್ನು ರೆಸ್ಕ್ಯೂ ಮಾಡಿ ಅದಾದ ನಂತರ ಕಾಡನ್ನು ಏನು ಲಾರಿಗೆ ಡಂಪ್ ಮಾಡಿ ಬೇರೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಅಂದರೆ ಸದ್ಯಕ್ಕೆ ಯಾವುದೇ ಒಂದು ಕ್ಯಾಂಪಿಗೆ ಆನೆನ ಸ್ಥಳಾಂತರ ಮಾಡಲ್ಲ. ನಮ್ಮ ಸದ್ಯಕ್ಕೆ ಯಾವ ಕಾಡು ಅಂತ ಮಾಹಿತಿ ಬಂದಿಲ್ಲ, ಬಟ್ ಬೇರೆ ಕಡೆ ರೀಲೊಕೇಟ್ ಮಾಡ್ತಾ ಇದ್ದಾರೆ ಈ ಕಾಡನ್ನು. ಸದ್ಯಕ್ಕೆ ಇಷ್ಟು ಅಪ್ಡೇಟ್. ಏನು ಬುಧವಾರ ಸಂಜೆ ನಮ್ಮ ಚನ್ನಪಟ್ಟಣ ಭಾಗದಲ್ಲಿ ಬಂದು ನಮ್ಮ ಆನೆಗಳು ಏನು ಒಂದೊಂದು 6 ಆನೆಗಳೇನು ಬಿಟ್ಟಿದ್ದವು, ಅಂದರೆ ನಮ್ಮ ಸಾಕಾನೆಗಳು. ಸದ್ಯಕ್ಕೆ ಇವತ್ತು ನಮ್ಮ ಒಂದು ರೈತರ ಪಾಲಿಗೆ ಒಂದು ಕಳಂಕವಾಗಿದ್ದಂಥ ಒಂದು ಕಾಡನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಲ್ಲಿ ಯಶಸ್ವಿಯಾಗಿದೆ. ಇದೊಂಥರ ಖುಷಿ ವಿಚಾರ. ನಮ್ಮ ಎಲ್ಲ ಸಾಕಾನೆಗಳಿಗಾಗಲಿ, ಮಾವುತರಿಗಾಗಲಿ, ಹಾಗೆ ನಮ್ಮ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಹಾಗೆ ನಮ್ಮ ಗಾರ್ಡ್ಸ್ ಯಾರಿದ್ರು, ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಏನಕ್ಕಂತಂದರೆ 3 ದಿವಸ ತುಂಬ ಕಷ್ಟಪಟ್ಟು ಕಾರ್ಯಾಚರಣೆ ಮಾಡಿದ್ದಾರೆ. ಶುಕ್ರವಾರ ಒಂದು ಕಣ್ಣಿಲ್ಲದ ಒಂದು ಕಾಡಾನೆ ಕೂಡ ಕ್ಯಾಪ್ಚರ್ ಆಯಿತು. ಗುರುವಾರ ಈವ್ನಿಂಗ್, ಅಂದರೆ ಒಂದು 4 ಗಂಟೆ 5 ಗಂಟೆಗೆ ಒಂದು ಕಣ್ಣಿಲ್ಲದ ಕಾಡಾನೆ ಕೂಡ ಕ್ಯಾಪ್ಚರ್ ಆಗುತ್ತೆ. ಅದನ್ನ ಅಂದರೆ ಒಂದು ಕಾರಣಾಂತರಗಳಿಂದ ಇದನ್ನ ಕಾಡಿಗೆ ಮತ್ತೆ ಬಿಡಬೇಕಾಗುತ್ತೆ. ಅದಾದ ನಂತರ ನಿನ್ನೆ ಮತ್ತೆ ಕಾರ್ಯಾಚರಣೆ ಮಾಡ್ತಾರೆ. ಇವತ್ತು ಕೂಡ ಬೆಳಗಿನ ಜಾವನೇ ಹೋಗಿ ಕಾರ್ಯಾಚರಣೆ ಮಾಡ್ತಾರೆ. ಲೊಕೇಶನ್ ಪ್ರಕಾರ ಟ್ರ್ಯಾಕ್ ಎಲ್ಲ ಮಾಡಿಕೊಂಡು ಇವತ್ತು ಒಂದು 3 ರಿಂದ 4 ಗಂಟೆವರೆಗೆ ಒಂದು ಕಾಡನ್ನು ಕ್ಯಾಪ್ಚರ್ ಮಾಡಿ ಇವಾಗ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಹೌದು, ಎಲ್ಲರೂ ಖುಷಿ ವಿಚಾರನೇ ಕಾಡನ್ನು ಕ್ಯಾಪ್ಚರ್ ಮಾಡಿದ್ದು. ಆದರೆ ಇವಾಗ ಏನು ಮಿಕ್ಕಿದ ಆನೆಗಳೇನು ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ, ರಮೇಶ್ ಡಾಟ್ ಮಾಡ್ತಾ ಇರೋ ವಿಡಿಯೋ. ಇನ್ನು ಮಿಕ್ಕಿದ ಆನೆಗಳೇನಿದ್ದಾವೆ ಅವೆಲ್ಲ ಮತ್ತೆ ತುಂಬ ದೂರಕ್ಕೆ ಓಡಿಸಿದ್ದಾರೆ. ಆದರೆ ಕಾದು ನೋಡಬೇಕು ಮತ್ತೆ ಯಾವಾಗ ತಿರುಗಿ ಬರ್ತವೆ ಅಂತೇಳಿ. ಕಾಡು ಪ್ರಾಣಿಗಳನ್ನ ಸುಲಭ ಅಲ್ಲ, ಒಂದು ಸಲ ಓಡಿಸಿದ ನಂತರ ಅವುಗಳು ಅದಕ್ಕೆ ಬರಲ್ಲ, ಅದಿದು ಅಂತೇಳಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಮತ್ತೆ ಅದ್ರ ಜಾಗ ಉಳ್ಕೊಂಡು ಬಂದೇ ಬರ್ತವೆ, ಮತ್ತೆ ದಾಳಿ ಮಾಡ್ತೇವೆ. ಅಂದರೆ ದಾಳಿ ಅಂತಂದರೆ ಕೃಷಿ, ಹಾಗೆ ನಾವಾಗೇನು ತಿನ್ನೋಕ್ಕೆ ಏನಾದರೂ ಬೇಕಂತ ಇದ್ರ ಮಾತು ದಾಳಿ ಮಾಡ್ತೇವೆ. ಮನುಷ್ಯರ ಮೇಲೆ ದಾಳಿ ಮಾಡೋದೆಲ್ಲೋ ಅಪರೂಪ. ಅಂದರೆ ಎಲ್ಲ ಒಂದು ಏನೋ ಅಕಸ್ಮಾತ್ ಆಗುವಂಥ ಘಟನೆಗಳಷ್ಟೇ. ನಮ್ಮನ್ನೇನೋ ಹಿಡ್ಕೊಬಿಡ್ತಾರೆ, ನಮಗೆ ಹೊಡೆದ್ಬಿಡ್ತಾರೆ, ಆ ಥರ ಭಯದಿಂದ ಮಾಡ್ತಾರೆ ಹೊರತು ನಮ್ಮ ಪ್ರಾಣಿಗಳು ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಯಾವ ಪ್ರಾಣಿಗಳು ಕೂಡ ಅಟ್ಯಾಕ್ ಮಾಡೋಲ್ಲ ನಮ್ಮ ಮೇಲೆ. ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್. ಆನೆನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ, ನೋಡೋಣ. ಸದ್ಯಕ್ಕೆ ನಮ್ಮ ಆನೆಗಳಿದ್ದವು ಮತ್ತು ನಮ್ಮ ಕ್ಯಾಂಪ್ನತ್ತ ಮತ್ತೆ ಮರಳಿವೆ. ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮತ್ತೆ ಆನೆಗಳು ಮತ್ತೆ ನಾಡಿಗೆ ಬರ್ತಾಯಿದೆ ಅಂತಂದರೆ ತಿರ್ಗಾ ಬಂದು ಆಪ್ರೇಷನ್ ಸ್ಟಾರ್ಟ್ ಮಾಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಫಾಲೋ ಮಾಡಿಲ್ಲ ಅಂತ ನನ್ನ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ.
ನಮ್ಮ ಚನ್ನಪಟ್ಟಣಕ್ಕೆ ಕಡನ ಹಿಡಿದ ವಿಡಿಯೋ ಆನೆಗಳು ಬಂದಾವ ನೋಡಿ ಗೈಸ್. ನಮ್ಮ ಚನ್ನಪಟ್ಟಣದಲ್ಲಿ ಕಡನ ಸರ ಮಾಡೋಕ್ಕೆ ಮತ್ತೆ ಆನೆ ಇದ್ದಾವೆ ನೋಡಿ.